ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ. ಸುಮಾರು 2022ರಿಂದ 2024ರವರೆಗೆ ಈ 3 ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು, ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿತ್ತು. ಆ 27 ಪ್ರಕರಣಗಳು 2022 ಮತ್ತು 2024 ಮಧ್ಯೆ ಆದಂಥ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ 27 ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್ನು, ಯಾಕಂತಂದರೆ ಮಾಡಸ್ ಆಪರೆಂಡಿ ಒಂದೇ ಇರೋದರಿಂದ ಇವುಗಳ ಇನ್ವೆಸ್ಟಿಗೇಷನ್ನು ಸುಲಭವಾಗಿ ಮತ್ತು ಒಂದೇ ರೀತಿಯಲ್ಲಿ ಮತ್ತು ದಾಖಲಾತಿಗಳ ಸಂಗ್ರಹ ಆಗಿರ್ಬೋದು, ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನಮ್ಮ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಮನಗೂಳಿ ಮತ್ತು PSI ಆದಂತಹ IM ದುಂಡಸಿ ಬಸವನ ಬಾಗೇವಾಡಿ ಮತ್ತು PSI ಅಪರಾಧ ತಾಳಿಕೋಟೆ RS ಬಂಗಿ ಮತ್ತು ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ ಸಿಬ್ಬಂದಿಗಳಾದಂತಹ IM ಪೆಂಡಾರಿ ಮತ್ತು YB ಕವಾಡೆ ಮತ್ತು SP ಹುಣಸಿಕಟ್ಟಿ ಹೀಗೆ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿಕೊಂಡು ಕಳೆದ 1 ವರ್ಷದಿಂದ ಈ ಎಲ್ಲ 27 ಪ್ರಕರಣಗಳನ್ನು ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ. ಈ 27 ಪ್ರಕರಣಗಳ ಮಾಹಿತಿಯನ್ನು ಮತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಪ್ರೆಸ್ ನೋಟ್ದಲ್ಲಿ ಕೊಡಲಾಗಿದೆ. ಈ 27 ಪ್ರಕರಣಗಳಲ್ಲಿ ಒಟ್ಟು 25 ಪ್ರಕರಣಗಳಲ್ಲಿ ಭೂ ಮಾಲೀಕರು 158 ಎಕರೆ 13 ಗುಂಟೆ ಜಮೀನು ಮತ್ತು 9 NA ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ. ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಕೊಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು. ಒಟ್ಟು ಇದರಲ್ಲಿ 27 ಪ್ರಕರಣಗಳಲ್ಲಿ 25 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ, 2 ಪ್ರಕರಣಗಳು B ರಿಪೋರ್ಟ್ ಆಗಿದೆ. ಈ 25 ಪ್ರಕರಣಗಳಲ್ಲಿ ಒಟ್ಟು 200 ಜನ ಆರೋಪಿತರನ್ನಾಗಿ ದೋಷಾರೋಪಣಾ ಪಟ್ಟಿಯನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ. ಹಾಗಾಗಿಯೇ ಇವತ್ತಿನ ಪ್ರೆಸ್ ಮೀಟು ಯಾವ ರೀತಿ ಈ ಗ್ಯಾಂಗನ್ನು ಕಟ್ಟಿಕೊಂಡು ಅದರಲ್ಲಿ ಸುಮಾರು 9 ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ಅಂತಂತಂದರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಇನ್ನು ಉಳಿದಂಥ ಜನ ಇವರಿಗೆ ಒನ್ ಆರ್ ದಿ ಅದರ್ ವೇ ಸಾಕ್ಷ್ಯಾಧಾರಗಳಾಗಿ ಆಗಲಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತು ಎಲ್ಲ ದಾಖಲಾತಿಗಳಿಗೆ ಸಿಗ್ನೇಚರು ಮತ್ತು ಸಬ್ ರಿಜಿಸ್ಟ್ರ್ ಆಫೀಸ್ ವಿಸಿಟ್ಟು ಮತ್ತು ಎಲ್ಲೆಲ್ಲಿ ಎವಿಡೆನ್ಸಸ್ಗಳು ಬೇಕಾಗುತ್ತೆ ಆ ರೀತಿಯಾಗಿ ಸಪೋರ್ಟ್ ಮಾಡಿದಂಥ ಉಳಿದಂಥ ಜನರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಒಟ್ಟು 200 ಜನರುಗಳ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಲಾಗಿದೆ. ಯಾವ ರೀತಿ ಇವ್ರು ಮಾಡ್ತಿದ್ರು ಅಂತಂದರೆ ಇವರೆಲ್ಲ ಕಮಿಷನ್ ಏಜೆಂಟ್ಸ್ಗಳು, ಚಿಕ್ಕ ಪುಟ್ಟ ಪ್ಲಾಟ್ಗಳನ್ನು ಮಾರೋದು ಅಥವಾ ರಿಯಲ್ ಎಸ್ಟೇಟ್ ಮಾಡೋದು, ಇವರೇನು ಏಜೆಂಟ್ಸ್ಗಳಿರ್ತಾರೆ ಇವ್ರಿಗೆ ಮತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಬಾಂಡ್ ರೈಟರ್ಸ್ ಇವರಿಗೆ ಒಂದು ಸಂಬಂಧ ಇರುತ್ತೆ, ನಕ್ಸಸ್ ಇರುತ್ತೆ. ಇವ್ರಿಗೆ ಮತ್ತು ಬಾಂಡ್ ರೈಟರ್ಸಿಗೆ ಅವ್ರಿಗೆ ವಿಚಾರಗಳು ಈಸಿಯಾಗಿ ಗೊತ್ತಾಗುತ್ತೆ. ಎಲ್ಲಿ ಜಮೀನನ್ನು ಮಾರ್ತಾ ಇದ್ದಾರೆ ಅಥವಾ ಜಮೀನು ಒಂಟಿ ಹೆಸರಲ್ಲಿ ಯಾರಾದರೂ ಹೆಸರಲ್ಲಿದೆಯಾ, ವಯಸ್ಸಾದವ್ರ ಹೆಸರಲ್ಲಿದೆಯಾ, ಅಥವಾ ಆ ಜಮೀನುಗಳ ಓನರ್ಸು ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಎಲ್ಲಾದರೂ ಅವ್ರು ಸೆಟ್ಲಾಗಿದ್ದಾರಾ, ಬೆಂಗಳೂರು ಸೆಟ್ಲಾಗಿದ್ದಾರಾ ಅಥವಾ ಬೇರೆ ರಾಜ್ಯಗಳಲ್ಲಿ ಸೆಟ್ಲಾಗಿದ್ದಾರಾ, ಮುಂಬೈ ಸೆಟ್ಲಾಗಿದ್ದಾರಾ, ಪುನಃ ಸೆಟ್ಲಾಗಿದ್ದಾರೆ. ಯಾಕಂತಂದರೆ ಒಂದು ಕಡೆ ಏಜೆಂಟು, ಒಂದು ಕಡೆ ಬಾಂಡ್ ರೈಟರು, ಇವರಿಗೆ ಸಂಪೂರ್ಣವಾದಂಥ ಮಾಹಿತಿ ಈಸಿಲಿ ಇವರಿಗೆ ದೊರಕ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಮಿಷನ್ ಪಡೆಯುವಂಥ ಏಜೆಂಟ್ರಾಗಿರ್ಬೋದು ಮತ್ತು ಬಾಂಡ್ ರೈಟರ್ಸ್ ಆಗಿರ್ಬೋದು, ಸೊ ಯಾವ ಜಮೀನುಗಳನ್ನು ಮಾರಾಟ ಮಾಡಿದರೆ ಯಾವ್ಯಾವ ದಾಖಲೆಗಳನ್ನು ನಾವು ಸಂಗ್ರಹಿಸಬಹುದು, ಯಾವ ರೀತಿ ಸಂಗ್ರಹಿಸ್ಬೋದು, ಯಾವ ರೀತಿ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ವಿಕ್ಟಿಮ್ಗಳನ್ನು ಯಾವ ರೀತಿ ಹುಡುಕ್ತಿದ್ರು, ಎಂಥ ಜಮೀನುಗಳನ್ನು ಹುಡುಕ್ತಿದ್ರು ಅಂತಂದರೆ ವಯಸ್ಸಾದವರು ಮತ್ತು ಜಮೀನು ಬಹಳಷ್ಟಿದ್ದು ಒಬ್ಬರ ಹೆಸರಲ್ಲಿದ್ದು ಮತ್ತು ಆ ಓನರ್ಸ್ಗಳು ಇಲ್ಲಿ ಲೋಕಲ್ ಇಲ್ಲದೇ ಇದ್ದಂಥವ್ರನ್ನ ಐಡೆಂಟಿಫೈ ಮಾಡಿ ಅಂಥ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು. ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಅಂದರೆ ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ, ಅವರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಯಾವುದಕ್ಕೆ ಬರ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಆಲೋಚನೆಯೂ ಕೂಡ ಅವ್ರಿಗಿರಲ್ಲ. ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವರು ಫೇಕ್ ಪರ್ಸನ್ಸ್ಗಳು, ಈ ಫೇಕ್ ಇನ್ನೋಸೆಂಟ್, ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರದೇ ಇರೋರು ಬೇರೆ ಕಡೆ ಇದ್ದಂಥವ್ರನ್ನ ಕರ್ಕೊಂಡು ಬಂದುಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಮತ್ತು ಇನ್ನಿತರ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಅವ್ರಿಗೆ ಸ್ವಲ್ಪ ಇಂತಿಷ್ಟೇ ಅಂತ ಹಣ ಕೊಟ್ಟು ಅವರನ್ನು ಬಳಸ್ಕೋತಾ ಇದ್ರು. ನೆಕ್ಸ್ಟ್ ಇವ್ರದ್ದು ಮಾಡಸ್ ಆಪರೆಂಡಿ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತಂದರೆ
ಈಗ ನಾವು ಒಂದು 4 ಜನ ಗ್ಯಾಂಗ್ ಮೆಂಬರ್ಸ್ ಇದ್ದೀವಿ ಅಂತಂತಂದರೆ ಈ ಫೇಕ್ ಓನರ್ಸೇ ಒರಿಜಿನಲ್ ಓನರ್ಸ್ ಬರದೇ ಇದ್ದಾಗ ಅವರ ಗುಂಪಿನಲ್ಲಿರುವಂಥ ಒಬ್ಬ ಸದಸ್ಯನನ್ನೇ ಫೇಕ್ ಓನರನ್ನಾಗಿ ಮಾಡಿ ಆತನಿಂದ ಆ ಗುಂಪಿನ ಇನ್ನೊಬ್ಬ ವ್ಯಕ್ತಿನೇ ಖರೀದಿ ಹಾಕ್ಕೊಳ್ಳೋದು. ಅವಾಗ ಏನಾಗುತ್ತೆ, ಥರ್ಡ್ ಪಾರ್ಟಿ ಪರ್ಸನ್ಗೆ ಮಾರಾಟ ಮಾಡಬೇಕಾದ್ರೆ ಸೆಕೆಂಡ್ ಪಾರ್ಟಿ ಪರ್ಸನ್ ಈಸ್ ಅವೈಲೇಬಲ್, ಹಿ ಈಸ್ ದ ಒರಿಜಿನಲ್ ಓನರ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು. ಆ ರೀತಿ ಮೂರನೇ ವ್ಯಕ್ತಿಗೆ ಮಾರುವಂಥದ್ದನ್ನು ಕೂಡ ನಾವು ಇಂಥ ಪ್ರಕರಣಗಳಲ್ಲಿ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಈಗ ಮೂಲ ಓನರ್ ಸಿಕ್ಕಾದ ಮೇಲೆ ಅದನ್ನು ಥರ್ಡ್ ಪಾರ್ಟಿಗೆ ಅಂದರೆ ಫಸ್ಟ್ ಟೈಮ್ ಪರ್ಚೇಸಿಂಗ್ದಲ್ಲಿ ಒಬ್ಬನ ಅವರ ಗುಂಪಿನ ಸದಸ್ಯದಲ್ಲಿ ಇದ್ದವನ್ನೇ ಮೂಲ ಓನರ್ ಅಂತ ತೋರಿಸಿ ಫಸ್ಟ್ ಪರ್ಚೇಸ್ ಮಾಡಿಬಿಟ್ರೆ ಸೆಕೆಂಡ್ ಪರ್ಚೇಸ್, ಥರ್ಡ್ ಪರ್ಚೇಸ್, ಫೋರ್ತ್ ಪರ್ಚೇಸಿಗೆ ಸಮಸ್ಯೆನೇ ಇರಲ್ಲ. ಯಾಕೆ, ನಿಮಗೆ ಲ್ಯಾಂಡ್ ರೆಕಾರ್ಡ್ಸು ಒಬ್ಬ ಒರಿಜಿನಲ್ ಇಲ್ಲೇ ವ್ಯಕ್ತಿ ಜೀವಂತ ಇದ್ದಾನೆ ಅನ್ನೋದನ್ನು ಅವರು ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಿ ಓನರ್ಶಿಪ್ಪು ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಈ ಏನು ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತಹ ಮಾಲಕರು ಏನಿರ್ತಾರೆ ಅವರ ಕೊಡುವಂಥ ಅಡ್ರೆಸ್ಗಳಲ್ಲಿ ಅವ್ರು ಇರ್ತಿರಲಿಲ್ಲ, ಅವ್ರು ಕೊಡುವಂಥ ಊರುಗಳಲ್ಲಿ ಅವರು ಇರ್ತಿರಲಿಲ್ಲ. ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋರಿಗೆ ಇವರು ಹತ್ತಿರ ತರಿಸ್ತಿರ್ಲಿಲ್ಲ, ಸೇರಿಸ್ತಿರ್ಲಿಲ್ಲ. ಅವ್ರನ್ನ ಹುಡ್ಕೊಂಡು ಹೋದರೂ ಕೂಡ ಆ ಊರುಗಳಲ್ಲಿ ಇರ್ತಿರಲಿಲ್ಲ. ಸೊ ಆ ರೀತಿಯಾಗಿ ಆ ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂಥ ಓನರ್ಸ್ಗಳನ್ನು ಕೂಡ ಸಾರ್ವಜನಿಕರ ಕೈಗೆ ಸಿಗಲಾರ್ದಾಗೆ ನೋಡ್ಕೊಂಡಿರ್ತಾರೆ. ಆಮೇಲೆ ಇದನ್ನು ಮತ್ತೆ ಅಗೇನ್ ವಿಷಿಯಸ್ ಸೈಕಲ್ ಇದು. ಈ 4 ಗುಂಪಿನಲ್ಲಿದ್ದವರು ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿಗೆ ಮಾರಿಬಿಟ್ಟು ಮತ್ತೆ ಥರ್ಡ್ ಪಾರ್ಟಿ ಅಂತಲೇ ಆ ಗುಂಪಿನ ಸದಸ್ಯರಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿಗೆ ಮಾರೋದು. ಲ್ಯಾಂಡು ಹೊರಗಡೆ ಓನರ್ಶಿಪ್ ಅಷ್ಟೇ ಚೇಂಜ್ ಆಯಿತು, ಮತ್ತೆ ವಾಪಸ್ ಅವ್ರ ಗುಂಪಿನ ತಂಡದ ಸದಸ್ಯರಿಗೆ ಬರೋ ರೀತಿ ಮಾಡ್ಕೊಳ್ಳುವಂಥದ್ದನ್ನು ಕೂಡ ಇವ್ರದೊಂದು ಮಾಡಸ್ ಆಪರೆಂಡಿ ಕಂಡು ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಗೆ ಕಂಡು ಬಂದಿರೋದು ಏನು ಅಂತಂದರೆ ಈ ಎಲ್ಲ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನ್ಗಳನ್ನು ತೊಗೊಂಡಿಲ್ಲ. ಯಾಕೆ ತೊಗೊಳ್ಳಿಲ್ಲ ಅಂತಂದ್ರೆ ಬ್ಯಾಂಕ್ ಲೋನ್ ತೊಗೋಬೇಕು ಅಂದರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಸೊ ಲೀಗಲ್ ಒಪಿನಿಯನ್ ಬರುತ್ತೆ. ಸೊ ವೆರಿಫಿಕೇಷನು, ಲೀಗಲ್ ಒಪಿನಿಯನ್ ಇವನ್ನೆಲ್ಲ ತಪ್ಪಿಸ್ಬೇಕು ಅಂತಂತೇಳಿ ಈ ಎಲ್ಲ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ದುಡ್ಡನ್ನು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಮಾಡಿರೋದು ಅತಿ ವಿರಳ ಮಾಡೇ ಇಲ್ಲ. ಆಮೇಲೆ ಆ ಗುಂಪಿನಲ್ಲಿರುವಂಥ ವ್ಯಕ್ತಿಗಳನ್ನೇ ಆ ಜಮೀನು ಖರೀದಿ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಾಗಿ ಸೈನ್ ಹಾಕಿದ್ದನ್ನು ಕೂಡ ನಮಗೆ ಕಂಡು ಬಂದಿರುತ್ತೆ. ಸೊ ಈ ರೀತಿಯಾಗಿ ಈ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಲ್ಲಿ ಸುಮಾರು 9 ಜನ, ಅವ್ರ ಡೀಟೇಲ್ಸನ್ನು ನಾವು ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ. ಅವರು ರಿಪೀಟೆಡ್ ಆಗಿ 1ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬಂದಿದ್ದಾರೆ. ಸೊ ಅವರ ಹೆಸರುಗಳು ಕೂಡ ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದೆ. ಈ ರೀತಿಯಾಗಿ ಒಟ್ಟು 27 ಭೂ ಕಬಳಿಕೆ ಪ್ರಕರಣಗಳು ಏನು ಆಗಿತ್ತು. ಕಳೆದ 1 ವರ್ಷದಿಂದ ಅದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈ ಎಲ್ಲ ಪ್ರಕರಣಗಳನ್ನು ಈಗ ಏನು ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿ ಸುಮಾರು 158 ಎಕರೆ 13 ಗುಂಟೆ ಮತ್ತು 9 ಎಣ್ಣೆ ಪ್ಲಾಟ್ಗಳು ಆ್ಯಸ್ ಆಫ್ ನೌ ದ ಒರಿಜಿನಲ್ ಓನರ್ಸ್ ಹೆಸರಲ್ಲೇ ಉಳಿಯೋ ರೀತಿಯಾಗಿ ಒಂದು ಕೆಲಸವನ್ನು ನಮ್ಮ ತನಿಖಾ ತಂಡ ಮಾಡಿದೆ. ಅವರ ವಿಶೇಷವಾಗಿ ಭಾಳಷ್ಟು ಯಾಕಂದರೆ ಈ ಡಾಕ್ಯುಮೆಂಟ್ ಕಲೆಕ್ಷನ್ನು ಮತ್ತು FSಲ್ಲಿ ಕಳಿಸೋದಿರುತ್ತೆ, ಡಾಕ್ಯುಮೆಂಟ್ ಕಲೆಕ್ಷನ್ ಇರುತ್ತೆ, ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಬೇಕು ಅಂದಾಗ ಅವನು ಅಷ್ಟು ಈಸಿಯಾಗಿ ಹೈಡ್ ಮಾಡೋದಿರುತ್ತೆ. ಈಗ ನಾನು ಅದನ್ನೇ ಹೇಳಿದೆ, ಆ ಓನರ್ಸ್ಗಳನ್ನ ಹುಡ್ಕಕ್ಕೆ ಹೋದರೆ ಆ ಓನರ್ಸ್ಗಳೇ ಆ ಊರಲ್ಲಿ ಇರಲಾರ್ದಾಗೆ ಮಾಡೋದು. ಸೊ ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ತನಿಖಾ ತಂಡ ಅವುಗಳನ್ನು ಎದುರಿಸಿ ಆ ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ನೊಂದ ಜನರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಈ ರೀತಿಯಾದಂತಹ ಯಾವುದಾದ್ರೂ ಪ್ರಕರಣಗಳು ಮಾಧ್ಯಮದವರಿಗೆ ಗಮನಕ್ಕಾದರೂ ಬರಲಿ ಅಥವಾ ಸಾರ್ವಜನಿಕರ ಗಮನಕ್ಕಾದರೂ ಬರಲಿ, ತಾವು ದಯವಿಟ್ಟು ತಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿಬಿಟ್ಟು ತಮ್ಮ ಏನು ಒರಿಜಿನಲ್ ಓನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಿ ಪ್ರಕರಣಗಳನ್ನ ದಾಖಲಿಸಿ ಇಂಥ ಗ್ಯಾಂಗ್ಗಳ ಬಗ್ಗೆ, ಭೂ ಕಬಳಿಕೆ ಮಾಡುವಂಥ ಗ್ಯಾಂಗ್ಗಳ ಬಗ್ಗೆ ತಮಗೂ ಕೂಡ ಎಚ್ಚರ ಇರಲಿ. ತಾವೆಲ್ಲೇ ಪರ್ಚೇಸ್ ಮಾಡಬೇಕಾದ್ರಾಗಿರ್ಬೋದು ಅಥವಾ ಏನೇ ಭೂ ಖರೀದಿ ಮಾಡ್ತಾ ಇರಬೇಕಾಗಿರ್ಬೋದು, ಇಂಥ ಗ್ಯಾಂಗ್ಗಳ ಬಗ್ಗೆ ತಮ್ಮ ಗಮನಕ್ಕಿತ್ತು ಅಂತಂತಂದರೆ ತಾವು ಮೋಸ ಹೋಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಈ ವಿಶೇಷ ತನಿಖಾ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಅವರನ್ನು ಶ್ಲಾಘಿಸ್ತೀನಿ. ಅವರ ಎಫರ್ಟ್ಸನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಥ್ಯಾಂಕ್ ಯು. ಸರ್ಕಾರಿ ಅಧಿಕಾರಿಗಳು ಅಥವಾ ಪ್ರಭಾವಿ ರಾಜಕಾರಣಿಗಳು ಯಾವುದು ಕಂಡು ಬಂದಿಲ್ಲ, ತನಿಖೆಯಲ್ಲಿ ಅದ್ರ ಬಗ್ಗೆ ಯಾವುದು ಕಂಡು ಬಂದಿಲ್ಲ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಸ್ಗಳಲ್ಲಿ ದೇರ್ ಇಸ್ ಎನ್ ಹೈಕೋರ್ಟ್ ಆರ್ಡರ್, ಅಧಿಕಾರಿಗಳಿಗೆ ದಾಖಲಾತಿಗಳನ್ನ ಯಾವ ರೀತಿ ನೀವು ಪ್ರೊಡ್ಯೂಸ್ ಮಾಡ್ತಾರೆ ದೇ ವಿಲ್ ಪ್ರೊಸೀಡ್ ವಿತ್ ದ್ಯಾಟ್. ಸೊ ಹಾಗಾಗಿ ದೇ ಕೆನಾಟ್ ಬಿ ಮೇಡ್ ಆಸ್ ಅಕ್ಯೂಸ್ಡ್ ಆ್ಯಸ್ ಪರ್ ದ ಲಾ ಅಂಟಿಲ್ ಅನ್ಲೆಸ್ ದೇರ್ ಕ್ರೈಮ್ ಈಸ್ ಎಸ್ಟಾಬ್ಲಿಷ್ಡ್. ಹೌದು, ದೇ ವರ್ಕ್ ಅಂದರೆ ಅವ್ರ ಗ್ಯಾಂಗ್ ಅನ್ನೋಕ್ಕಿಂತ ಇನ್ ಡಿಫ್ರೆಂಟ್ ಕೇಸಸ್ ದೇ ವರ್ಕ್ಡ್ ಇನ್ ಎ ಆರ್ಗನೈಸ್ಡ್ ಮ್ಯಾನರ್.
ಆಲ್ 9 ಟುಗೆದರ್ ಇಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಪದೇ ಪದೇ ವಿಸಿಬಲ್ ಆಗಿದ್ದಾರೆ. ಅದರ ಅರ್ಥ ದೇ ಹ್ಯಾವ್ ವರ್ಕ್ ಲೈಕ್ ಎನ್ ಆರ್ಗನೈಸ್ಡ್ ರೀತಿಯಲ್ಲಿ. ಇವರು 9 ಜನ ಕೂಡಿ ಅಂತಂತಲ್ಲ, ಇದರಲ್ಲಿನೂ ಕೂಡ ತಂಡಗಳಿವೆ. ಸೊ ಈ ಇದರಲ್ಲಿರೋ 9 ಆರೋಪಿಗಳು ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಮಗೆ ಕಂಡು ಬರ್ತಾರೆ. ಅದೇನಾದರೂ ಆರ್ಡರ್ ಕಾಪಿ ಇದ್ರೆ ತೋರಿಸಿ, ಮತ್ತು ವಿಲ್ ಶೋ ಇಟ್ ಟು ದ ಹೈಕೋರ್ಟ್ ಆರ್ಡರ್ ಆಲ್ಸೋ. ತಮ್ಮ ಅಲ್ಲ, ನೀವು ಆಗಿದೆ ಅಂತಂದರೆ ಅದಕ್ಕೆ ತೋರಿಸಿ ಅಂತಂತೆ. ಅದು ಜನರಲ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಎನಿ ಪ್ರಕರಣಕ್ಕೆ ತಮ್ಮದು ಸ್ಪೆಸಿಫಿಕ್ ಆದಂತಹ ಇತ್ತು ಅಂತಂತಂದರೆ ಅದನ್ನು ಗಮನಕ್ಕೆ ತೊಗೊಂಬನ್ನಿ. ಇಫ್ ಎಟ್ ಆಲ್ ಆ್ಯಸ್ ಪರ್ ದ ಎವಿಡೆನ್ಸಸ್, ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್, ಆ್ಯಸ್ ಪರ್ ದ ಎಸ್ಟಾಬ್ಲಿಷ್ಡ್ ಕೋರ್ಟ್ ಆರ್ಡರ್ಸ್, ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ. ಇಟ್ ಡಿಪೆಂಡ್ಸ್ ಆನ್ ವೆದರ್ ಅವ್ರ ಎಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್ಗಳು, ಅವರ ಕೊಟ್ಟಿರುವಂಥ ದಾಖಲಾತಿಗಳು. ಇಲ್ಲ ಇಲ್ಲ, ನನ್ನ ಉತ್ತರ ಕಂಪ್ಲೀಟ್ ಮಾಡ್ತೀನಿ. ಸಿಗ್ನೇಚರ್ ಇರುತ್ತೆ ಅಂತಂತಂದರೆ ಅವರ ಇನ್ವಾಲ್ವ್ಮೆಂಟು ಎಷ್ಟರ ಮಟ್ಟಿಗೆ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಸಬ್ ರಿಜಿಸ್ಟ್ರಸ್ಗಳಿಗೆ ಎಷ್ಟೋ ಜನ ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ಗಳಿಗೆ ಹೋಗ್ತಾರೆ, ಬಟ್ ಅವ್ರು ಕೊಡುವಂಥ ದಾಖಲಾತಿಗಳು ಸರಿ ಇದೆಯೋ ತಪ್ಪಿದೆಯೋ, ಅದು ಫೇಕೋ ಒರಿಜಿನಲ್ ಅನ್ನುವಂಥ ಏನು ತನಿಖೆ ಮಾಡೋದಾಗಲಿ, ಅಥವಾ ಈಗ ನಿಮಗೆ ನಂಬಿಸಿ ಇದು ನಾನೇ ಅಂತಂತೇಳಿ ಕೊಟ್ಟಾಗ ಅವರು ಬೇಸ್ಡ್ ಆನ್ ದ ದಾಖಲಾತಿ ಅವರು ಮುಂದುವರೆದಿರ್ತಾರೆ. ಹಾಗಾಗಿ ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್. ನಾನು ಜನರಲ್ಲಾಗಿ ಅದನ್ನು ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ. ನೀವು ಕೇಸ್ ಟು ಕೇಸ್ ಡಿಸ್ಕಷನ್ ಇತ್ತು ಅಂತಂತಂದರೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೆದರ್ ದೇರ್ ಇನ್ವಾಲ್ವ್ಮೆಂಟ್ ಇಸ್ ದೇರ್ ಆರ್ ನಾಟ್ ಅನ್ನೋದು ನಾವು ಕರೆಕ್ಟಾಗಿ ಹೇಳ್ಬೋದು. ಬಟ್ ಈ 25 ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದ ಸರ್ಕಾರಿ ಅಧಿಕಾರಿಗಳು ಆರೋಪಿತರಾಗಿರುವುದಿಲ್ಲ. ತಂದೆ ಸತ್ತೋಗಿ ಇಷ್ಟು ವರ್ಷ ಆಗಿದೆ, ಈಗ ಮಾರಾಟ ಮಾಡಿದ್ದಾರೆ, ನೀವು ಯಾಕೆ ಮಾಡಿದ್ರೆ ಹೇಳಿದ್ರು ಈ ಸಬ್ರಿಜಿಸ್ಟ್ರಿ ಕೇಳಿಲ್ಲ ಸರ್. ಅಲ್ಲ, ಅದಾದ್ಮೇಲೆ ಆಗಿರೋದಾ ಅಥವಾ ಅದಕ್ಕಿಂತ ಮುಂಚೆ ಆಗಿರೋದಾ ಖರೀದಿ? ಅವರು ಹೇಳೋಕ್ಕಿಂತ ಮುಂಚೆ ಖರೀದಿ ಆಗಿರೋದಾ ಅಥವಾ ಆದ್ಮೇಲೆ ಆಗಿರೋದು? ಅಲ್ಲ, ಮತ್ತೆ ಅವ್ರ ವ್ಯಕ್ತಿಯಿಂದ ಖರೀದಿ ಹೇಗಾಗುತ್ತೆ? ಖರೀದಿ ಮೋಸ್ಟ್ ಪ್ರಾಬಬಲಿ ಮೊದಲೇ ಆಗಿರೋದು. ಅಲ್ಲಲ್ಲ, ಅದನ್ನೇ ಹೇಳ್ತಾ ಇರೋದು. ಅವ್ರು ಹೋದಾಗ ಖರೀದಿ ಆಗಿತ್ತಾ ಅಥವಾ ಇಲ್ವಾ? ದ ಡೇಟ್ ಐ ಆಮ್ ಆಸ್ಕಿಂಗ್. ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅದಕ್ಕಿಂತ ಮುಂಚೆನೇ ಖರೀದಿ ಆಗಿತ್ತಾ? ಹಾಂ, ಇಲ್ಲ, ದೆನ್ ಯು ಹ್ಯಾವ್ ಟು ಗಿವ್ ಮಿ ದ ಸ್ಪೆಸಿಫಿಕ್. ಅವ್ರು ಹೋಗಿದ್ಯಾವಾಗ, ಖರೀದಿ ಆಗಿದ್ಯಾವಾಗ? ನನ್ನ ಸುಂದರವಾದ ಪುಟ್ಟಿ. ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.